ಸೊ ಎಲ್ಟೋ ಮುತ್ತ ನಿಮ್ಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ಸುತ್ತೆ? ಯಾಕೆ ಸರ್ ಎಲ್ಟೋ ಮುತ್ತ ನೀವು ಮಾಡಿದ್ದು? ನಾನು ಒಂದು 1994 ಬೆಂಗಳೂರು ಬಂದಿದ್ದೆ. ಬೆಂಗಳೂರು ಬರುವಾಗ ಒಂದು ಕ್ರಿಯೇಟಿವ್ ಫೀಲ್ಡಲ್ಲೇ ಬರಬೇಕಂತ ಟ್ರೈ ಮಾಡ್ತಾಯಿದ್ದೆ. ಬಟ್ ಹಲವಾರು ರೀಸನ್ಸ್. ಸೊ ಬೇರೆ IT ಸಾಫ್ಟ್ವೇರ್ ಅಂತ ಹೋಗ್ಬಿಟ್ಟು ಕನ್ಸಲ್ಟಿಂಗಲ್ಲಿದ್ದು ಒಂದು ಆಲ್ಮೋಸ್ಟ್ 30 years ಕನ್ಸಲ್ಟಿಂಗಲ್ಲಿದ್ದು. ಆಮೇಲೆ ಟೈಮ್ ಸಿಗಿತ್ತು ನನಗೆ, ಬಂಡವಾಳಕ್ಕೆ ದುಡ್ಡುನಿತ್ತು. ಸೊ ಡಿಸೈಡ್ ಮಾಡಿಕೊಂಡು ಒಂದು ಟೀಮ್ ಕಟ್ಟಿಸ್ಬೇಕಂತ ನೋಡ್ತಾ ಇರುವಾಗ ಈಗ ನಂದು ಹೈಫೈ ಸ್ಟುಡಿಯೋಸಲ್ಲಿ 5 ಜನ ಯಾರಿದ್ದಾರೋ ನಾವೆಲ್ಲ ಒಟ್ಟಿಗೆ ಬಂದೀವಿ. ಸೊ ಎಲ್ಟು ಮುತ್ತ ಅಂತ ಹೇಳೋದು ನಂದು ಒಬ್ಬಂದು ಇಲ್ಲ, ಟೀಮಲ್ಲಿ ಯಾರೋ ಒಬ್ರದ್ದು ಕನಸಿಲ್ಲ. ಎಲ್ಟು ಮುತ್ತ ಅಂತ ಹೇಳೋದು 5 ಜನದ್ದು ಆಲ್ಮೋಸ್ಟ್ 2 decades ಲಾಂಗ್ ಕನಸು. ಅವರವರು ಎಲ್ಲರೂ ಕಾಲೇಜ್ ಟೈಮಲ್ಲಿಂದ, ಸ್ಕೂಲ್ ಟೈಮಲ್ಲಿಂದ ಸಿನಿಮಾಲಿರಬೇಕು, ಸಿನಿಮಾ ಮಾಡಬೇಕು, ಫಿಲ್ಮ್ ಮೇಕರ್ಸ್ ಆಗಬೇಕಂತ ಕನಸು ಕಾಣಿ ಬಂದಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬ. ಸೊ ಅದು ಕನಸು ಇವತ್ತು ನಿಜ ಆಗಿದೆ ಅಂತ ಹೇಳೋದ್ರಲ್ಲಿ ನನಗೆ ಒಂದು ಕಡೆ ಫುಲ್ ಖುಷಿ ಇದೆ, ಇನ್ನೊಂದು ಕಡೆ August 1st ರಿಲೀಸ್ ಇದೆ. ಸೊ ಅದರದ್ದೊಂದು ಟೆನ್ಷನ್ನೂ ಇದೆ. ಬಟ್ ಓವರ್ ಆಲ್ ವೆರಿ ವೆರಿ ಹ್ಯಾಪಿ. ಯಾವ ಥರ ಫಿಲ್ಮ್ ಬಂದಿದೆ, ಯಾವ ಥರದ್ದು ಒಂದು ಟೀಮ್ ಮಾಡಿಸಿದ್ದೀವಿ ನಾವು, ಪ್ಲಸ್ ಹೈಫೈ ಸ್ಟುಡಿಯೋಸಲ್ಲಿ ಯಾವ ಥರ ನಾವು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೀವಿ. ಇಟ್ಸ್ ವೆರಿ ವೆರಿ ಹ್ಯಾಪಿ. ಈ ಸಿನಿಮಾ ಮಾಡೋದು ದೊಡ್ಡದಲ್ಲ, ಸಿನಿಮಾ ರಿಲೀಸ್ ಟೈಮಲ್ಲಿ ಜನಗಳಿಗೆ ತಲುಪಿಸೋದು ಬಹಳ ಇಂಪಾರ್ಟೆಂಟ್ ಅಂತ. ನೀವು ಕ್ರಿಯೇಟಿವಿಟಿ ಅನ್ನೋದನ್ನ ಜಾಸ್ತಿ ಗಮನ ಕೊಡೋದ್ರಿಂದ ನೀವು ಸಾಕಷ್ಟು ಕ್ರಿಯೇಟಿವ್ ಆಗಿನೇ ಜನಗಳಿಗೆ ಎಲ್ಟು ಮುತ್ತನ ರೀಚ್ ಮಾಡಿಸ್ತಾ ಇದ್ದೀರಾ. ಒಂದೇ ದಿನ ಬಾಕಿ ಇದೆ ನಿಮ್ಮ ಕನಸು ತೆರೆ ಮೇಲೆ ಬರೋದಕ್ಕೆ. ಸೊ ಆ ಟೆನ್ಷನ್ ಬಗ್ಗೆ ಹೇಳಿ ಸರ್, ಮತ್ತೆ ಆತ್ಮವಿಶ್ವಾಸ ಎಷ್ಟಿದೆ? ನನಗೆ ನನ್ನ ಪ್ರೊಫೆಷನಲ್ ಬ್ಯಾಕ್ಗ್ರೌಂಡ್ 30 years ಕನ್ಸಲ್ಟಿಂಗಲ್ಲಿದ್ದೆ ನಾನು. ಸೊ ಆಲ್ಮೋಸ್ಟ್ 14-15 ಕಂಟ್ರೀಸಲ್ಲಿ ಹೋಗಿ ಕೆಲಸ ಮಾಡಿದ್ದೀನಿ ನಾನು. ಲೈಫ್ ಫುಲ್ಲು ಡೇಟಾನೇ ಇತ್ತು ನನಗೆ. ಸೊ ನಂದು ಪ್ರೊಫೆಷನಲ್ ಕೆರಿಯರಲ್ಲಿ ಲರ್ನ್ ಮಾಡಿದ್ದೆ ಎಲ್ಲ ಅನಾಲಿಸಿಸು, ಯಾವ ಥರ ಕನ್ಸಲ್ಟಿಂಗ್ ಮಾಡ್ತಾಯಿದ್ದೀವೋ ಸೇಮ್ ಪ್ರಿನ್ಸಿಪಲ್ಸ್ನ ಇಲ್ಲಿ ಮಾರ್ಕೆಟಿಂಗು ಮತ್ತು ಯಾವ ಥರ ಪ್ರಮೋಷನ್ ಮಾಡಬೇಕು ಅದರಲ್ಲಿ ಹಾಕಿದ್ದೀವಿ ಇವಾಗ. ಸೊ ನನಗೆ ಯಾವಾಗ ಕಾನ್ಫಿಡೆನ್ಸ್ ಬಂತಂದರೆ, ಫಸ್ಟ್ ನಾವು ಫಿಲ್ಮ್ ಕಂಪ್ಲೀಟ್ ಆದಮೇಲೆ ಒಂದು ಸೆಲೆಕ್ಟ್ 100 ಮೆಂಬರ್ ಆಡಿಯನ್ಸಿಗೆ ನಾವು ಫಿಲ್ಮ್ನ ಸ್ಕ್ರೀನ್ ಮಾಡಿದ್ದೀವಿ. ಅದರಲ್ಲಿ ಪ್ರೊಫೆಷ್ನಲ್ ಆಗಿ ಒಂದು ಫೀಡ್ಬ್ಯಾಕನ್ನು ತೊಗೊಂಡಿವಿ ನಾವು. ಸೊ ಅದರಲ್ಲಿ ನಮಗೆ ಯಾವ ಥರ ಫೀಡ್ಬ್ಯಾಕ್ ಬಂತು ಅದೊಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಕೊಟ್ಟಿತ್ತು. ಅದಾದಮೇಲೆ ನಾವು ಫೈನ್ ಟ್ಯೂನ್ ಮಾಡಿದ್ದು ಫಿಲಮ್ಸ್ನ, ಮಿಕ್ಕಿದ್ದು ಇಂಡಸ್ಟ್ರಿಲಿರೋರಿಗೆ ಕೆಲವರಿಗೆ ತೋರಿಸಿದ್ದು, ಇದೆಲ್ಲ ಆಗಿ ನಮಗೆ ಫೀಡ್ಬ್ಯಾಕ್ಸ್ ಬಂತಲ್ಲ, ಅದು ಬೇರೆ ಲೆವೆಲಲ್ಲಿ ಒಂದು ಕಾನ್ಫಿಡೆನ್ಸ್ ಕೊಟ್ಟಿತ್ತು. ಬಟ್ ದ ಮೊಮೆಂಟ್ ಪ್ರಮೋಷನ್ ಸ್ಟಾರ್ಟ್ ಆಗಿತ್ತಲ್ವ, ನಮ್ಮದು ಪ್ರಮೋಷನ್ ಸ್ಟಾರ್ಟ್ ಆಗಿ ಈಗ ಆಲ್ಮೋಸ್ಟ್ ಒಂದು 3 ಕೋಟಿ ಜನಕ್ಕೆ ನಾವು ಎಲ್ಟು ಮುತ್ತ ಅಂತ ಒಂದು ಹೆಸರನ್ನ ತಲುಪಿಸಿದ್ದೀವಿ. ಅದರಲ್ಲಿ ಒಂದು 20-30 ಲಕ್ಷ ಜನ ನಮ್ಮದು ಕಂಟೆಂಟ್ ನೋಡಿದ್ದಾರೆ. ಯಾವ ಥರ ಕಮೆಂಟ್ಸ್ ಬರ್ತಾಯಿದೆ, ಯಾವ ಥರ ಲೈಕ್ಸ್ ಬರ್ತಾಯಿದೆ, ಎಂಗೇಜ್ಮೆಂಟು, ನಮ್ಮದು ಸ್ಕೋರ್ಸ್ ಎಲ್ಲ ನೋಡಿದರೆ ಯೂಟ್ಯೂಬಲ್ಲಿ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಇನ್ ದಿ ಇಂಡಸ್ಟ್ರಿ. ಸೊ ಇದೆಲ್ಲ ಇಟ್ಟು ನೋಡಿದರೆ ನಮಗೆ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್. ಕಂಟೆಂಟ್ ಜನಗಳಿಗೆ ಗೊತ್ತಾಗಿತ್ತಂದರೆ, ಈ ಥರ ಒಂದು ಫಿಲ್ಮ್ ಬಂದಿದೆ ಅಂತ ಗೊತ್ತಾಗಿತ್ತಂದರೆ, ಅವ್ರ ಪೋಸ್ಟರ್ ನೋಡಿದರೆ 100% ಥಿಯೇಟ್ರಿಗೆ ಬರ್ತಾರಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಕಾನ್ಫಿಡೆಂಟ್ ಅಬೌಟ್ ಅವರ್ ಪ್ರಾಡಕ್ಟ್. And we are sure that this will entertain the people. ತಂದೆಯವರು ಕೂಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದವರು. ಸೊ ಹಾಗಾಗಿ ಈಗ ನೀವು ಮತ್ತೆ ಆ ಪರಂಪರೆನ ಉಳಿಸ್ತಾ ಇದ್ದೀರಾ. ಸ್ವಲ್ಪ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳೋದಾದ್ರೆ ಸರ್. ನಾನು ಒಂದು ಆಲ್ಮೋಸ್ಟ್ ವಿ ಆರ್ 5-6 generations ಹಿಂದೆ ಉಡುಪಿಯಲ್ಲಿಂದ ತಮಿಳ್ನಾಡು ಕಡೆ ಹೋಗಿದ್ದವರು ನಾವು. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತಮಿಳ್ನಾಡಲ್ಲಿ. ಬಟ್ 94 ನಾನು ವಾಪಸ್ ಬೆಂಗಳೂರು ಬಂದೆ. 94 ಬೇರೆ ಬೇರೆ ದೇಶ ಹೋಗ್ತಾ ಇದ್ದೆ. ಬಟ್ ಬೇಸ್ ಇಸ್ ಬ್ಯಾಂಗ್ಳೂರು. ಸೊ ನಾನು ಬ್ಯಾಂಗ್ಳೂರಿಯನ್. ನಮ್ಮ ತಂದೆ ಅಮಾಂಗ್ ಅದರ್ ವರ್ಕ್ ವಾಟ್ ಈ ಡಿಡ್, ಫಿಲ್ಮ್ ಡಿಸ್ಟ್ರಿಬ್ಯೂಷನನ್ನು ಮಾಡ್ತಾಯಿದ್ರು ತಮಿಳ್ನಾಡಲ್ಲಿ. ಸೊ ಅವರು ಶ್ರೀನಿವಾಸನ್ ಅಂತ ಅವ್ರ ಹೆಸರು. ಅವರು ಒಂದು ಕಡೆ ಅದು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು. ಮಿಕ್ಕಿದ್ದವರು ನಮ್ಮ ಫ್ಯಾಮ್ಲಿಯಲ್ಲಿ ಕೆಲವರು ಆ್ಯಕ್ಟರ್ಸ್ ಅವರೆಲ್ಲ ಇದ್ದರು. ಬಟ್ ಲಾಸ್ಟ್ 40 years ನನ್ನ ಮನೆ ಕಡೆ ಯಾರು ಫಿಲ್ಮ್ ಬಗ್ಗೆನೇ ಚಿಂತನೆ ಮಾಡಿಲ್ಲ ಅವರು. ನಮ್ಮ ಇನ್ಲಾಸ್, ಫಾದರ್ ಇನ್ಲಾ, ಅವ್ರ ತಂದೆ ಎಲ್ಲ ಪ್ರೊಡ್ಯೂಸರ್ ಆಗಿದ್ದರು. ಅವರು ಒಂದು 40 years ಅವ್ರ ಮನೆಯಲ್ಲಿ ಯಾರೂ ಫಿಲ್ಮ್ ಬಗ್ಗೆ ಏನು ನೋಡೇ ಇಲ್ಲ. ಸೊ ಆಫ್ಟರ್ 40 years ಗ್ಯಾಪ್ ನಮ್ಮ ಫ್ಯಾಮ್ಲಿಯಲ್ಲಿ ಮತ್ತೆ ಇದೊಂದು ಫಿಲ್ಮ್ ಕಡೆ ಬರಬೇಕಂತ ನಾವು ಬಂದು ಹೈಫೈ ಸ್ಟುಡಿಯೋಸ್ನ ನಿರ್ಮಾಣ ಮಾಡಿಸಿದ್ದೀವಿ. ಸೊ ದಟ್ ಇಸ್ ದ ಬ್ಯಾಕ್ಗ್ರೌಂಡ್. ನಾನು ಐ ಆಮ್ ಔಟ್ ಆ್ಯಂಡ್ ಔಟ್ ಟೆಕ್ನಾಲಜಿ ಪ್ರೊಫೆಷನಲ್ ಆಗಿದ್ದು ಇವಾಗ ಒಂದು 2 years ಕಂಪ್ಲೀಟಾಗಿ ಐ ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್ ಆ್ಯಂಡ್ ಐ ಹ್ಯಾವ್ ಕಮ್ ಇನ್ ಟು ಫಿಲ್ಮ್ಸ್, ಕಮ್ ಹಿಯರ್ ಟು ಸ್ಟೇ. ಸೊ ದಟ್ ಇಸ್ ವಾಟ್ ಐ ಕ್ಯಾನ್ ಸೇ. ಕೂಡ ಬಹಳ ಆಸಕ್ತಿ ಹೊಂದಿರೋದು ನೀವು. ನಿಮ್ಮ ಸೋಷಿಯಲ್ ಮೀಡಿಯಾ ನೋಡ್ತಿದ್ರೆ
ವಿಭಿನ್ನವಾದಂಥ ಖುಷಿ ಕೊಡುವಂಥ ಫೋಟೋಸ್ ನಮಗೆ ಸಿಗುತ್ತೆ. ಸೊ ಆ ಆಸಕ್ತಿ, ಇಂಟ್ರೆಸ್ಟ್ ಉಟ್ಕೊಂಡಿದ್ದು ಹೇಗೆ ಸರ್? ನಾನು ಫೋಟೋಗ್ರಫಿ ಈಸ್ ಮೈ ಲೈಫ್ ಲಾಂಗ್ ಪ್ಯಾಷನ್. 6th ಸ್ಟ್ಯಾಂಡರ್ಡಲ್ಲಿ ಇರುವಾಗ ನಾನು ಫೋಟೋಗ್ರಫಿ ಶುರು ಮಾಡಿದ್ದೆ. ಆವಾಗ ಒಂದು 9th ಇರುವಾಗ ಒಂದು ಡಿಸ್ಟ್ರಿಕ್ಟ್ ಯಾವುದೋ ಒಂದು ಕಾಂಪಿಟೇಷನ್ ಇತ್ತು, ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ನು. ಅದರಲ್ಲಿ ಯಾವುದೋ 2nd or 3rd ಪ್ರೈಸ್ ಏನೋ ಬಂದಿತ್ತು ನನಗೆ. ಆವಾಗ ನನಗೆ ಅನಿಸಿತ್ತು, ಓಕೆ ಮೇ ಬಿ ಇದು ಏನೋ ನನಗೆ ಏನೋ ಗೊತ್ತಿದೆ, ಇದರಲ್ಲಿ ಏನೋ ಬರ್ತಾ ಇದೆ ಅಂದ್ಬಿಟ್ಟು ಅದನ್ನು ಕಂಟಿನ್ಯೂ ಮಾಡಿದೆ. ನಾನು ಕಂಟಿನ್ಯೂ ಮಾಡಿ ಆಲ್ಮೋಸ್ಟ್ ಇವಾಗ ಒಂದು ಆಲ್ ದೀಸ್ ಇಯರ್ಸ್ ನಾನು ಡಿಫ್ರೆಂಟ್ ಜಾನರ್ ಟ್ರೈ ಮಾಡ್ತಾ ಇದ್ದೆ, ಲ್ಯಾಂಡ್ಸ್ಕೇಪ್ ಮಾಡ್ತಾ ಇದ್ದೆ. ಬಟ್ ದೆನ್ ಬರ್ಡ್ ಫೋಟೋಗ್ರಫಿ ಯಾವತ್ತು ನಾನು ಇಂಟ್ರಡ್ಯೂಸ್ ಆದಲ್ವ, ಅವತ್ತರಿಂದ ಐ ಬಿಕೇಮ್ ವೆರಿ ಪ್ಯಾಷನೇಟ್ ಅಬೌಟ್ ಬರ್ಡ್ಸ್. ಸೊ ಬರ್ಡ್ ಫೋಟೋಗ್ರಫಿಗೆ ನಾನು ಬೇರೆ ಬೇರೆ ದೇಶಕ್ಕೆ ಹೋಗಿದ್ದೀನಿ, ಹೋಗಿ ಫೋಟೋಗ್ರಫಿ ಮಾಡಿದ್ದೀನಿ. ನಂದು ಸೋಷಿಯಲ್ ಮೀಡಿಯಾ ನೋಡಿದ್ರೆ ಗೊತ್ತಾಗುತ್ತೆ, ಮೋರ್ ದೆನ್ ಪೀಪಲ್ ಐ ಹ್ಯಾವ್ ಟೇಕನ್ ಫೋಟೋಗ್ರಾಫ್ಸ್ ಆಫ್ ಬರ್ಡ್ಸ್. ಸೊ ದಟ್ ಇಸ್ ಹೌ ಇಟ್ ಡೆವಲಪ್ಡ್. ಆ ಒಂದು ಬರ್ಡ್ಸ್ ನ ಕ್ಯಾಚ್ ಮಾಡ್ಬೇಕಂದ್ರೆ ನೀವು ಕಾಯುವಂತ ತಾಳ್ಮೆ, ಸಿಗೋಂತ ಖುಷಿ ಯಾವ ತರ ಇರುತ್ತೆ ಸರ್? ಸೊ ಬೇಸಿಕ್ಲಿ ನಾನು ಇಂಪೇಷಂಟ್. ದಟ್ ಇಸ್ ದ ಒನ್ಲಿ ಟೈಮ್ ವೆನ್ ಐ ಆಮ್ ಪೇಷಂಟ್. ಆ್ಯಂಡ್ the lot of learning and it is an extremely peaceful time. ನನಗೆ ಹೋಗಿ ಯಾವುದೋ ಒಂದು ಜಂಗಲಲ್ಲೋ ಇಲ್ಲ ಯಾವುದೋ ಒಂದು ಇದರಲ್ಲಿ ಪಾರ್ಕಲ್ಲೋ ಎಲ್ಲೋ ಒಂದು ಕಾಯ್ತಾ ಇರುವಾಗ, ಜನರಲಿ ನಾವು ಇಬ್ಬರು ಮೂರು ಜನ ಹೋಗ್ತೀವಿ. ನಾನು ಬಿಗ್ ಗ್ರೂಪ್ಸಲ್ಲಿ ಹೋಗಲ್ಲ. ಸೊ 2-3 ಜನ ಹೋಗುವಾಗ ನಾನು ಐ ವೆಯ್ಟ್ ದೇರ್ ಫಾರ್ ಸಮ್ಟೈಮ್ಸ್ ಇಟ್ ಹಸ್ ಬೀನ್ ಫಾರ್ ಹವರ್ಸ್. ನಾನು ವೆಯ್ಟ್ ಮಾಡಿಬಿಟ್ಟು ಒಂದು ಬರ್ಡಿಗೆ ಕಾಯ್ತಾ ಇರ್ತೀವಿ. ಒನ್ಸ್ ನಾಗಾಲ್ಯಾಂಡ್ ಟ್ರಿಪ್ಪಲ್ಲಿ ಹೋಗಿದ್ದೀವಿ, 3 days ವೆಯ್ಟ್ ಮಾಡಿದ್ದೀವಿ ಒಂದೇ ಒಂದು ಬರ್ಡ್ ಬರೋಕ್ಕೆ. ಸೊ ಇಟ್ ಈಸ್ ಅ ವೆರಿ ಪೀಸ್ಫುಲ್ ಟೈಮ್, ಇಟ್ಸ್ ಅ ವೆರಿ ಎಂಜಾಯಬಲ್ ಟೈಮ್ ಆ್ಯಂಡ್ ಇಟ್ ಇಸ್ ಆಲ್ಸೋ ಲಾಟ್ ಆಫ್ ಸೆಲ್ಫ್ ರಿಫ್ಲೆಕ್ಷನ್. ಆದಮೇಲೆ ಬರ್ಡ್ ಪಿಕ್ಚರ್ಸ್ ಫೋಟೋಗ್ರಾಫ್ ಆದಮೇಲೆ ರಶಿಂಗ್ ಬ್ಯಾಕ್ ಟು ಅವರ್ ಸ್ಟೇ. ಇಮಿಡಿಯೇಟಾಗಿ ಪ್ರಾಸೆಸ್ ಮಾಡಬೇಕಂದ್ರೆ ನಮ್ಮ 3-4 ಜನ ಯಾರೋ ಹೋಗ್ತೀವಲ್ಲ, ಅವರಲ್ಲಿ ಕಾಂಪಿಟೇಷನ್ ಇರುತ್ತೆ, ಯಾರ್ದು ಫಸ್ಟ್ ಪೋಸ್ಟ್ ಮಾಡ್ತೀವಿ ಅಂತ. ಸೊ ಇಟ್ಸ್ ಅ ವೆರಿ ವೆರಿ ಇನ್ವಾಲ್ವ್ಡ್ ಪ್ಯಾಷನ್ ನನಗೆ. ಸೊ ಐ ಎಂಜಾಯ್ ಇಟ್ ಅ ಲಾಟ್. ಈಗ ನಾವು ಸಾಕಷ್ಟು ಪ್ರೊಡ್ಯೂಸರ್ಸ್ ನ ನೋಡಿದೀವಿ, ಕೇಳಿದೀವಿ. ಪ್ರೊಡ್ಯೂಸರ್ ಅಂದ್ರೆ ದುಡ್ಡು ಹಾಕಿ ಆರಾಮಾಗಿ ಎಲ್ಲೋ ಕೂತ್ಕೊಂಡ್ಬಹುದು. ಬಟ್ ನೀವಿಲ್ಲಿ ಒಬ್ರು ನಾರ್ಮಲ್ ಪರ್ಸನ್ ತರ, ಅಂದ್ರೆ ಅದರಲ್ಲಿ ತುಂಬಾ ಎಫರ್ಟ್ ಹಾಕ್ತೀರಾ, ಇಡೀ ಟೀಮ್ ಜೊತೆ ಓಡಾಡ್ತೀರಾ, ಪರಿಶ್ರಮ ನಿಮ್ದು ಕೂಡ ಎದ್ದು ಕಾಣಿಸ್ತಾ ಇದೆ. ಹೇಗೆ ಸರ್ ಇದು? ಸೊ ಅಗೈನ್ ನಾವು ಹೈ-ಫೈ ಟೀಮ್ ಅಂತ ಹೇಳುವಾಗ, ನಮ್ಮದು ಹೈ-ಫೈವ್ದು ವಿ ಆರ್ ಅ ಕ್ರಿಯೇಟಿವ್ ಟೀಮ್. ಇನಿಷಿಯಲಿ ಫಸ್ಟ್ ಆಫ್ ಆಲ್ ಎಲ್ಲರೂ ನಾವು ನೋಡ್ಕೊಳ್ಳೋದು, ವಿ ಡೋಂಟ್ ಸಿ ಇಟ್ ಆಸ್ ಅ ಡೈರೆಕ್ಟರ್, ಪ್ರೊಡ್ಯೂಸರ್, ಮ್ಯೂಸಿಕ್ ಡೈರೆಕ್ಟರ್ ಆ ಥರ ನೋಡ್ತಾ ಇಲ್ಲ ನಾವು. ವಿ ಲುಕ್ ಅಟ್ ಅವರ್ ಸೆಲ್ಸ್ ಆಸ್ ಕ್ರಿಯೇಟಿವ್ ಟೀಮ್. ಇನ್ಫ್ಯಾಕ್ಟ್ ವಾಟ್ ಫಿಲ್ಮ್ ಯಾವುದು ಬರುತ್ತಲ್ಲ ತೆರೆಯಲ್ಲಿ, ಆಲ್ಮೋಸ್ಟ್ ಎವ್ರಿ ಸಿಂಗಲ್ ಫ್ರೇಮ್ ನಾವೆಲ್ಲ 5 ಜನನೇ ಡಿಸ್ಕಸ್ ಮಾಡಿದ್ದೆ ಅದು. ಸೊ ಆ ಥರ ಒಂದು ಬ್ಯಾಕ್ಗ್ರೌಂಡ್ ಇದೆ ನನಗೆ. ಇಟ್ ಇಸ್ ಪ್ರೊಡ್ಯೂಸರ್ ಅಂತ ಹೇಳೋದು ಒಂದು ರೋಲ್, ಬಟ್ ಮೈ ಮೇನ್ ಥಿಂಗ್ ಇಸ್ ಟು ಮೇಕ್ ಸಮಥಿಂಗ್ ಕ್ರಿಯೇಟಿವ್. ಸೊ ಅದಕ್ಕೆ ನಾವು ವಿ ಗೆಟ್ ಇನ್ವಾಲ್ವ್ಡ್ ಇನ್ ಎವ್ರಿಥಿಂಗ್. ಇನ್ಫ್ಯಾಕ್ಟ್ ಒಂದು ಸಣ್ಣ ರೋಲನ್ನು ಮಾಡಿದ್ದೀನಿ ಫಿಲ್ಮಲ್ಲಿ. ಸೊ ಇಟ್ ವಾಸ್ ಬೇಸಿಕ್ಲಿ ದ ಇಂಟ್ರೆಸ್ಟ್ ಇನ್ ಕ್ರಿಯೇಟಿವಿಟಿ. ಅದರಲ್ಲಿ ವಿ ಡೂ ವಾಟ್ ಎವರ್ ಇಟ್ ಟೇಕ್ಸ್ ಟು ಬ್ರಿಂಗ್ ಇಟ್ ಆನ್ ಟು ದಿ ಸ್ಕ್ರೀನ್. ಯಾವ್ದ್ರಲ್ಲಿ ಸರ್ ಆಸಕ್ತಿ ನಿಮಗೆ ಜಾಸ್ತಿ ಇರೋದು? ಚಿತ್ರರಂಗ ಅಂದಾಗ ನಟನೆನ ಅಥವಾ ಪ್ರೊಡಕ್ಷನ್, ಯಾವ ತರ ನಿಮಗೆ ಆಸಕ್ತಿ ಇದೆ? ಸೊ ಬೇಸಿಕ್ಲಿ ಬೀಯಿಂಗ್ ಎ ಫೋಟೋಗ್ರಾಫರ್, ನನಗೆ ಸ್ಕ್ರೀನ್ ಇದು ಸಿನಿಮಾಟೋಗ್ರಫಿ ಆಬ್ವಿಯಸ್ಲಿ ಈಸ್ ಅ ಬಿಗ್ ಇಂಟ್ರೆಸ್ಟ್. ಬಟ್ ಅದಕ್ಕೆ ಇನ್ನೂ ಸಾಕಷ್ಟು ಕಲಿಬೇಕು ನನಗೆ. ಐ ಆಮ್ ನಾಟ್ ಅ ವಿಡಿಯೋ ಪರ್ಸನ್, ಐ ಆಮ್ ಮೋರ್ ಆಫ್ ಅ ಫೋಟೋಗ್ರಾಫಿ. ಅದೊಂದು ಕಡೆ ಇತ್ತಂದರೆ ಬರೆಯೋದರಲ್ಲಿನೂ ತುಂಬ ಇಂಟ್ರೆಸ್ಟ್ ಇದೆ ನನಗೆ. ಸೊ ಐ ರೈಟ್ ಅ ಲಾಟ್ ಆಫ್ ಬ್ಲಾಗ್ಸ್, ಐ ರೈಟ್ ಲಾಟ್ ಆಫ್ ಸ್ಟೋರೀಸ್, ಇದೆಲ್ಲ ಮಾಡ್ತಾ ಇರ್ತೀನಿ, ನಾನು ಸ್ಕ್ರಿಪ್ಟ್ ಬರಿತಾ ಇರ್ತೀನಿ. ಸೊ ಅದರಲ್ಲಿನ ಇಂಟ್ರೆಸ್ಟ್ ಇದೆ. ಸೊ ಲಿರಿಕ್ಸು ಇದು ಎಲ್ಲ. ಬಟ್ ದ ಮೇನ್ ಥಿಂಗ್ ಇಸ್ ಸಿನಿಮಾಟೋಗ್ರಫಿ. ಅದು ದಟ್ ಇಸ್ ವೇರ್ ಇಟ್ ಅಟ್ರಾಕ್ಟ್ಸ್ ಮೀ. ಬಟ್ ಐ ನೋ ಐ ಆಮ್ ನಾಟ್ ಕ್ವಾಲಿಫೈಡ್ ಯೆಟ್ ಫಾರ್ ಕ್ಯಾರಿಂಗ್ ಔಟ್ ದಟ್ ಜಾಬ್. ಈ ಫೋಟೋಗ್ರಫಿಯಲ್ಲೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ, ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರೋದ್ರಿಂದ ನಮ್ಮ ಪ್ರಶ್ನೆ, ಈ ಸಿನಿಮಾದಲ್ಲಿ DOP ವರ್ಕಿಗೆ ಏನಾದರೂ ನಿಮ್ದು ಇನ್ವಾಲ್ವ್ಮೆಂಟ್ ಇತ್ತಾ? ಆ ಕ್ಯಾಮ್ರಾ ವರ್ಕ್ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು? ಸೊ ಲೈಕ್ ಐ ಸೆಡ್, ನಮಗೆ ಎವ್ರಿ ಫ್ರೇಮ್ ನಾವು 5 ಜನ ನೋಡಿದ್ದೀವಿ. ನಾನೇನು ಮಾಡ್ತಾ ಇದ್ದೆ ಅಂದರೆ, ನಾವು ನಮ್ಮ ಪ್ರೊಡಕ್ಷನ್ ಟೆಕ್ನಿಕ್ಕನ್ನು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾವು ಈವ್ನಿಂಗು ಶೂಟಿಂಗ್ ಆದಮೇಲೆ ದೇ ವಿಲ್ ರೆಂಡರ್ 720p ಅಂತ ಕೊಡ್ತಾಯಿದ್ರು ನಮಗೆ. ಸೊ ಇಮಿಡಿಯೇಟಾಗಿ ಅದು ರಶ್ ಕಾಪಿ ಥರ ನೋಡಿಬಿಟ್ಟು ಅದನ್ನು ಕರೆಕ್ಷನ್ಸ್ ಹೇಳ್ತಾ ಇದ್ದೀವಿ. ಅದರಲ್ಲಿ ಇಟ್ ಕುಡ್ ಬಿ ಟೆಕ್ನಿಕಲ್ ಕರೆಕ್ಷನ್ಸು ಆರ್ ಇಟ್ ಕುಡ್ ಬಿ ಎ ಸೀನ್ ಕರೆಕ್ಷನ್. ನಾವು 5 ಜನ ಡಿಸ್ಕಸ್ ಮಾಡಿಬಿಟ್ಟು ಅದನ್ನು ಮಾಡ್ತಾ ಇದ್ದೀವಿ.
DOP ಜೊತೆ ನಾನು ಐ ವರ್ಕ್ ವೆರಿ ಕ್ಲೋಸ್ಲಿ. ಆಬ್ವಿಯಸ್ಲಿ ನನಗೆ ಕಲಿಬೇಕಂದಂದ್ಬಿಟ್ಟು ನಾನು ಹೋಗಿ ಮಾಡ್ತಾ ಇದ್ದೆ. ಸೊ ಇನ್ ಸಮ್ ಪ್ಲೇಸಸ್ ಎಸ್ ಸಮ್ ಫೀಡ್ಬ್ಯಾಕ್ಸ್ ಕೊಟ್ಟಿದ್ದೀನಿ ನಾನು, ಬಟ್ ನಥಿಂಗ್, ಇಟ್ ಇಸ್ ಆಲ್ ದ ಕ್ರೆಡಿಟ್ ಆಫ್ ವಾಟ್ ಎವರ್ ಯು ಸಿ ಆನ್ ದ ಸ್ಕ್ರೀನ್ ಗೋಸ್ ಟು ದಿ DOP. ನಂದು ವಾಸ್ ಅ ಬಿಗ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಹೋಗಿ ಅಲ್ಲಿ ಕೂತ್ಕೊಂಡು ನೋಡೋದರಲ್ಲಿ, ಅವ್ರ ಜೊತೆ ಮಾತಾಡೋದರಲ್ಲಿ I learnt a lot. So that is where it ends. I didn't contribute much to the DOP's work. ಹೈಫೈ ಸ್ಟುಡಿಯೋ ಹುಟ್ಟಿದ್ದು ಯಾವ ಉದ್ದೇಶಕ್ಕೆ? ಸಿನಿಮಾ ಮಾಡಬೇಕು ಅಂತನೇನಾ, ಅಥವಾ ಏನಾದರೂ ಹೈಫೈ ಸ್ಟುಡಿಯೋದಿಂದ ಬೇರೆಲ್ಲ ಏನಾದರೂ ವರ್ಕ್ ಆಗುತ್ತಾ? ಸೊ ಹೈಫೈ ಸ್ಟುಡಿಯೋಸ್ ಅಂತ ಹೇಳೋದು ಒಂದು ಕ್ರಿಯೇಟಿವ್ ಹೌಸ್. ಇಟ್ಸ್ ಅ ಪ್ರೊಡಕ್ಷನ್ ಹೌಸ್, ಇಟ್ಸ್ ಅ ಕ್ರಿಯೇಟಿವ್ ಟೀಮ್. ನಮಗೆ ಎರಡಿದೆ, ಹೈಫೈ ಸ್ಟುಡಿಯೋಸ್, ಹೈಫೈ ಮ್ಯೂಸಿಕ್. ಸೊ ನಾವು ಹೈಫೈ ಸ್ಟುಡಿಯೋಸಲ್ಲಿ ವಿ ವಿಲ್ ಮೇಕ್ ಮೂವೀಸ್, ವಿ ವಿಲ್ ಡೂ ಕ್ರಿಯೇಟಿವ್ ವರ್ಕ್. ನಮಗೆ ಪೋಸ್ಟ್ ಪ್ರೊಡಕ್ಷನ್ ಆ ಥರ ವರ್ಕನ್ನು ಮಾಡ್ತಾ ಇದ್ದೀವಿ. ಪ್ಲಸ್ ವಿ ಆಲ್ಸೋ ಡೂ ಕ್ರಿಯೇಟಿವ್ ಕನ್ಸಲ್ಟಿಂಗ್ ಮಾಡ್ತಾ ಇದ್ದೀವಿ. ನಾವು ಕೆಲವು ಇವೆಂಟ್ಸಿಗೆಲ್ಲ ವಿ ಹೆಲ್ಪ್ ದಮ್ ಡಿಸೈನ್ ದ ಇವೆಂಟ್ ಅನ್ನೋ ದಟ್, ಅದೊಂದು ಕಡೆ ಇದೆ. ಬಟ್ ದ ಮೇನ್ ಥಿಂಗ್ ಇಸ್ ಮೇಕಿಂಗ್ ಫಿಲ್ಮ್ಸ್. ಇನ್ನೊಂದು ಕಡೆ ಹೈಫೈ ಮ್ಯೂಸಿಕ್. ಹೈಫೈ ಮ್ಯೂಸಿಕಲ್ಲಿ ನಾವು ಫಸ್ಟ್ ನಮ್ಮದೇ ಲೇಬಲ್ ಅದು. ಸೊ ವಿ ಹ್ಯಾವ್ ರಿಲೀಸ್ ಅವರ್ ಓನ್ ಸಾಂಗ್ಸ್. ಈಗ ನೆಕ್ಸ್ಟು ವಿ ಆರ್ ರಿಲೀಸಿಂಗ್ ಆಲ್ಬಮ್ ವಿಚ್ ವಿ ಹವ್ ಬಾಟ್. So now we are getting into that place where we are releasing music for for other artists ಎಲ್ಲ ಅವ್ರಿಗೇನು ರಿಲೀಸ್ ಮಾಡ್ತಾ ಇದ್ದೀವಿ ನಾವು. So we have big plans of developing both hi-fi studios and hi-fi music, and bring more content to the Kannada audience. Hi-fi studios ಮಾಡುವಾಗ we had a very clear objective. ನಮಗೆ ಐ ಕೀಪ್ ಸೇಯಿಂಗ್ ದಿಸ್ ಟು ಎವ್ರಿ ಒನ್, ಕರ್ನಾಟಕ ಅಂತ ಒಂದು ಡೈವರ್ಸ್ ಸ್ಟೇಟ್ ಬೇರೆ ಯಾವುದಿಲ್ಲ. ಅದು ಇಲ್ಲಿ ಎಷ್ಟೊಂದು ಕತೆಗಳಿದೆ ಅಂದರೆ, ಒಂದೊಂದು ಭಾಗಕ್ಕೆ ಹೋಗಿದ್ರೆ ಅದರದ್ದು ಒಂದು ಸ್ಪೆಷಾಲಿಟಿ ಕತೆ ಅಲ್ಲಿ ಇರುತ್ತೆ. ಇವಾಗ ಉತ್ತರ ಕರ್ನಾಟಕದ ಹೋದರೆ ಅವ್ರದ್ದೊಂದು ಆಲ್ಮೋಸ್ಟ್ ಒಂದು ಡಿಫ್ರೆಂಟ್ ಫೋಕ್ಲೋರ್ ಇರುತ್ತೆ. ಸೌತಲ್ಲಿ ಬಂದರೆ ಇದೊಂದು ಬೇರೆ ಫೋಕ್ಲೋರ್. ಕೂರ್ಗಿದೆ, ಇದು ಒಂದು ಸ್ಟೇಟಲ್ಲಿ 3-4 ಲ್ಯಾಂಗ್ವೇಜು ನಾವು ಮಾತಾಡ್ತೀವಿ. ಸೊ ಡಿಫ್ರೆಂಟ್ ಕಲ್ಚರ್ಸ್ ಇರುತ್ತೆ. ಇದನ್ನು ನನಗೆ ತುಂಬ ಆಸೆ ಆಗಿತ್ತು. ಫಸ್ಟ್ ಟೈಮ್ ಬಂದು ಇಲ್ಲಿ ಬೆಂಗಳೂರು ಬಂದಿರುವಾಗೇನು ಇವಾಗ್ಲೂ ನೋಡುವಾಗ ಈ ಆಲ್ ದೀಸ್ ಡಿಫ್ರೆಂಟ್ ಸ್ಟೋರೀಸ್ನ ತೊಗೊಂಡೋಗ್ಬೇಕಂತ, ಇಂಡಿಯನ್ ಆಡಿಯನ್ಸ್ ತೊಗೊಂಡೋಗ್ಬೇಕು, ವರ್ಲ್ಡ್ ಆಡಿಯನ್ಸ್ ತೊಗೊಂಡೋಗ್ಬೇಕಂತ. ಸೊ ವೆನ್ ವಿ ಕ್ರಿಯೇಟೆಡ್ ಹೈಫೈ ಸ್ಟುಡಿಯೋಸ್, ವಿ ಸೆಡ್ ಕರ್ನಾಟಕ ಸ್ಟೋರೀಸ್ ಟು ದ ವರ್ಲ್ಡ್ ಆಡಿಯನ್ಸ್, ಕನ್ನಡ ಸ್ಟೋರೀಸ್ ಟು ದ ವರ್ಲ್ಡ್ ಆಡಿಯನ್ಸ್ ಅಂತಲೇ ಹೇಳಿದ್ದೀವಿ ನಾವು. ಆ್ಯಂಡ್ ದಟ್ ಈಸ್ ಅವರ್ ಅಬ್ಜೆಕ್ಟಿವ್, ಟು ಟೇಕ್ ದಿ ಸ್ಟೋರೀಸ್ ಫ್ರಮ್ ಹಿಯರ್ ಟು ದಿ ಗ್ಲೋಬಲ್ ಆಡಿಯನ್ಸ್ ಇನ್ ದ ಬೆಸ್ಟ್ ಪಾಸಿಬಲ್ ವೇ. ಫಸ್ಟ್ ಸಿನಿಮಾದಲ್ಲೇ ಕಂಟೆಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಿದೆ. ಬಟ್ ಸತ್ಯ ಸರ್ಗೆ ಪರ್ಸ್ನಲಿ ಯಾವ ಥರ ಕಥೆಗಳು ಇಷ್ಟ ಆಗುತ್ತೆ? ನನಗೆ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್. ನನಗೆ ಬೇರೆ ಈ ಸೈಫೈ ಅದೆಲ್ಲ ನಾನು ಅಷ್ಟು ನನಗೆ ಐ ಹ್ಯಾವ್ ನಾಟ್ ಸೀನ್. ಬಟ್ ಹ್ಯೂಮನ್ ಇಂಟ್ರೆಸ್ಟ್ ಸ್ಟೋರೀಸ್, ಎರಡು ಹ್ಯೂಮನ್ನ ಇಟ್ಟು ಒಂದು ಇಂಟ್ರಾಕ್ಷನ್ ಇತ್ತಂದರೆ ಯಾವ ಥರ ಇರುತ್ತೆ ಅದು, ಆ ಥರ ಸ್ಟೋರೀಸ್ ಎಲ್ಲ ತುಂಬ ಹೆಚ್ಚು ಇಂಟ್ರೆಸ್ಟ್ ಇದೆ. ಸೊ ನಾನು ನೋಡೋದು ಆ ಥರ ಜಾನರಲ್ಲೇ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ದಿಸ್ ಸ್ಟೋರಿ ಈಸ್ ಆಲ್ಸೋ ಹ್ಯೂಮನ್ ಇಂಟ್ರೆಸ್ಟ್. ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ಕಮ್ ಟುಗೆದರ್ ಆ್ಯಂಡ್ ಹ್ಯಾವ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಆ ಥರ ಫಿಲ್ಮ್ಸು, ಆ ಥರ ಸ್ಟೋರೀಸು ಹೆಚ್ಚು ಇಂಟ್ರೆಸ್ಟ್ ಆಗುತ್ತೆ ನನಗೆ. ಚಿತ್ರರಂಗಕ್ಕೆ ಬಂದಿದ್ದೀರಾ ಅಂತ ಅಂದರೆ ಅದ್ರದ ಹಿಂದೆ ಮುಂದೆ ಎಲ್ಲ ತಿಳ್ಕೊಂಬಂದಿರ್ತೀರಾ, ಪರಿಸ್ಥಿತಿ ಹೇಗಿದೆ, ನಾವೇನು ಮಾಡಬೇಕು, ಜನರ ಒಪಿನಿಯನ್ ಹೇಗಿರುತ್ತೆ ಅಂತ. ಬಟ್ ನೆಕ್ಸ್ಟು ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮ್ಮ ಆಸೆ ಕನಸುಗಳು ಏನಾಗಿರುತ್ತೆ? ನನಗೆ ಕನಸು ಆಸೆ ಎಲ್ಲ ಒಂದೇ. ಮೀನ್ಸ್ ವಿ ವಾಂಟ್ ಟು ಕೀಪ್ ಮೇಕಿಂಗ್ ಮೂವೀಸ್. ನಮಗೆ ಫಿಲ್ಮ್ಸ್ ಮಾಡ್ತಾ ಇರಬೇಕು, ಒಳ್ಳೆ ಫಿಲ್ಮ್ಸ್ ಮಾಡ್ತಾ ಇರಬೇಕು, ಕಂಟೆಂಟ್ ಓರಿಯೆಂಟೆಡ್ ಫಿಲ್ಮ್ಸ್ ಮಾಡ್ತಾ ಇರಬೇಕು ನಾವು. ಅದಕ್ಕೆ ಏನೇನೆಲ್ಲ ಮಾಡಿದ್ರೆ ಸಾಧ್ಯ ಆಗುತ್ತೋ ಅದರದ್ದು ಕೆಲಸ ನಾವು ಮುಂದೆ ನೋಡ್ತಾ ಹೋಗ್ತೀವಿ. ನಮ್ದು 5 ಬೆರಳೆ ಎಲ್ಲ ಒಂದೇ ಸಮ ಇರಲ್ಲ ಅನ್ನೋ ಒಂದು ಮಾತಿದೆ. ನೀವು 5 ಜನ ಪ್ಲಸ್ 6 ಜನ ಇದ್ದೀರಾ ಈಗ. ಸೊ ಏನಾದ್ರು ಸಣ್ಣ ಪುಟ್ಟದ ಏನಾದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಹೇಗೆ ನೀವೆಲ್ಲ ಒಗ್ಗಟ್ಟಾಗಿ ಕ್ಯಾರಿ ಮಾಡ್ಕೊಂಡು ಹೋಗೋದು, ಅಥವಾ ಒಬ್ಬೊಬ್ರು ಹೇಳಿದ ಒಪಿನಿಯನ್ ನ ರಿಸೀವ್ ಮಾಡ್ಕೊಳ್ಳೋದು, ಅದೆಲ್ಲ ಹೇಗಿದೆ ನಿಮ್ಮ ಹೈಫೈ ಸ್ಟುಡಿಯೋ ಪ್ಲಸ್ AC22 ಇದ್ರೆ? ನಾವು ಹೈಫೈ ಸ್ಟುಡಿಯೋಸ್ ಅಂಡ್ AS22 ಪ್ರೊಡಕ್ಷನ್ಸ್ ಇದು ಒಂದು ಫಾರ್ಮಲ್ ಅರೇಂಜ್ಮೆಂಟ್ ಅಂತ ನೋಡೋಕ್ಕಿಂತ, ನನಗೇನು ಇವರು ಪವೀಂದ್ರ ಸರ್ AS22 ಪ್ರೊಡಕ್ಷನ್ಸ್, ವಿ ಹ್ಯಾವ್ ಅದರ್ ಥಿಂಗ್ಸ್ ವೇರ್ ನಾವು ಕೊಲಾಬ್ರೇಟ್ ಮಾಡ್ತೀವಿ. ನಮಗೆ ಇಟ್ ಇಸ್ ವೆರಿ ಈಸಿ ಟು ಕೊಲಾಬ್ರೇಟ್ ಅಮಾಂಗ್ ಆಲ್ ದಿ 6 of us. ಏನಿದ್ರೂ ಓಪನ್ ಆಗಿ ಮಾತಾಡ್ತೀವಿ ನಾವು. ಡಿಸ್ಕಷನ್ ಮಾಡಿದ್ರೇ ಎಲ್ಲ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. ಸೊ ಅದರಲ್ಲಿ ನಮಗೆ ವಿ ಆರ್ ಬ್ಲೆಸ್ಡ್ ಟು ಸೇ ದಟ್ ವಿ ಕ್ಯಾನ್ ಹ್ಯಾವ್ ಅ ಓಪನ್ ಕಾನ್ವರ್ಸೇಷನ್ ಆ್ಯಂಡ್ ವಿ ಕ್ಯಾನ್ ಸಾಲ್ವ್ ಎನಿ ಇಶ್ಯೂಸ್ ವಿಚ್ ವಿ ಹ್ಯಾವ್. ಓವರಾಲ್ ಎಲ್ಲ ಡಿಸ್ಟ್ರಿಕ್ಟು ಮತ್ತು ಬೆಂಗಳೂರು ಅದೆಲ್ಲ ಸೇರಿದ್ರೆ ಎಷ್ಟು ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ? ನಾವು 75 ಥಿಯೇಟ್ರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಟ್ ಕ್ಯಾನ್ ಬಿ ಎನಿವೇರ್ ಇನ್ ದಟ್ ರೇಂಜ್. ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ಬಟ್
ನಮ್ಮದು ಪ್ಲ್ಯಾನ್ ಬಂದು ಸದ್ಯಕ್ಕೆ 75 ಥಿಯೇಟ್ರು ವಿ ಹ್ಯಾವ್ ರಿಕ್ವೆಸ್ಟೆಡ್. ಒಂದೇ ದಿನ ಬಾಕಿ ಇದೆ, ನಿಮ್ಮ ಸಿನಿಮಾನ ಜನ ಯಾಕೆ ನೋಡ್ಬೇಕು? ಟೀಸರು ಟ್ರೇಲರ್ ಅಲ್ಲಿ ತೋರಿಸಿದೀರಾ, ಬಟ್ ಅದನ್ನ ಮೀರಿದ್ದು ಸಿನಿಮಾದಲ್ಲಿ ಇದೆ ಅನ್ನೋದು ಒಂದು ಸೂಕ್ಷ್ಮತೆ. ಸೊ ಅದ್ರ ಬಗ್ಗೆ ಏನು ಹೇಳೋದಾದ್ರೆ ಜನಗಳು? L2 ಮುತ್ತ ಇಸ್ ಅ ಔಟ್ ಅಂಡ್ ಔಟ್ ಕಮರ್ಷಿಯಲ್ ಎಂಟರ್ಟೈನರ್. ಬಂದು ನೀವು 2 hours 14 minutes ನಮ್ಮ ಜೊತೆ ಸ್ಪೆಂಡ್ ಮಾಡಿದ್ರಂದ್ರೆ ಒಂದು ಸಖತ್ ಫಿಲ್ಮ್ ನೋಡಿದೆ, ಎಂಜಾಯ್ ಆಗಿತ್ತು, ಸಾಂಗ್ ಇತ್ತು, ಕಾಮಿಡಿ ಇತ್ತು, ಎಲ್ಲ ಇತ್ತು, ನಾವು ನೋಡಿದ್ದೀವಿ ಹೋಗಿದ್ದೀವಿ ಅಂತ ಅದೊಂದು ಕಡೆ ಇರುವಾಗ ಗ್ಯಾರಂಟೀಡ್ ಕೂರ್ಗ್ ಎಕ್ಸ್ಪೀರಿಯನ್ಸ್ ಕೊಡ್ತೀವಿ. ನಾವು ಶೂಟ್ ಮಾಡಿರೋ ಭಾಗಗಳು ಇಷ್ಟು ದಿವಸದಲ್ಲಿ ಯಾರು ಸಿನಿಮಾದಲ್ಲಿ ತೊಗೊಂಡು ಬಂದಿಲ್ಲ, ದೊಡ್ಡ ತೆರೆಯಲ್ಲಿ ಈ ಭಾಗಗಳನ್ನ ತೋರಿಸಿಲ್ಲ. ನಾವು ಶೂಟ್ ಮಾಡಿರೋದು ವಿತ್ ಅ ಬಿಗ್ ಇಂಟೆನ್ಷನ್. ಆ 2 hours 14 minutes ನಿಮಗೆ ಏನೋ ಕೂರ್ಗಲ್ಲಿ ಹೋಗಿ ಮಳೆಯಲ್ಲಿ ಕೂತಿರೋ ಒಂದು ಅನುಭವ ಸಿಗುತ್ತೆ. ಅದನ್ನು ನಾವು ವಿ ಕ್ಯಾನ್ ಗ್ಯಾರಂಟಿ ದಟ್. ಓಕೆ, ಈಗ ನೀವು ಕೂಡ ಪೊಲೀಸ್ ಪಾತ್ರದಲ್ಲಿ ಮಾಡಿದ್ದೀರಾ, ಆ ಪೊಲೀಸ್ ಪಾತ್ರದ ಅನುಭವವನ್ನ ಹೇಳ್ಕೊಳ್ಳೋದಾದ್ರೆ? ಅದು ಸಡನ್ ಆಗಿತ್ತು, ಏನು ಪ್ಲಾನ್ ಮಾಡಿಲ್ಲ. ಸೊ ಅನುಭವ ಅಂತ ಹೇಳಿದರೆ ಡೈರೆಕ್ಟ್ರ್ ಏನು ಹೇಳಿದ್ರು ನಾನು ಅದು ಮಾಡಿದೆ. ಹೋಪ್ಫುಲಿ ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ ನನಗೆ. ಬಟ್ ಏನೋ ಅದು ಇಟ್ ವಾಸ್ ಜಸ್ಟ್ ಅ ಸೈಡ್ ಥಿಂಗ್, ನಾಟ್ ಅ ಮೇನ್ ಥಿಂಗ್. ಭಯ ನನಗೆ, ಜನಗಳು ಅದು ನೋಡ್ಬಿಟ್ಟು ಏನು ಹೇಳ್ತಾರೋ ಅಂತ ಭಯನ ನೆಗುವ ತರಿಸ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.